ನಿನ್ ನನ್ನ ಹತ್ರ ನಿನ್ ಕಂಟೆ ಬಿಚ್ಚಬೇಡ ಮರಿ. ಸುಮ್ಮನೆ ನಿನ್ನ ಕೈಯಲ್ಲಿನ ಸೂಟ್ ಕೇಸನ್ನು ಕೊಟ್ಟು ನಿನ್ನ ಮುದ್ದಾದ ಜೀವವನ್ನು ಉಳಿಸಿಕೋ. ಇಲ್ಲ, ನನ್ನ ಪ್ರಾಣ ಹೋದರೂ ಸರಿಯೇ ಈ ಸೂಟ್ಕೇಸ್ ನಿನಗೆ ಕೊಡೋದಿಲ್ಲ. ಇದು ನನ್ನ ಪ್ರಿಯಕರನ ಸ್ವತ್ತು, ಎಂದಿದ್ದರೂ ಅವನಿಗೆ ಮಾತ್ರ ಸೇರ್ಬೇಕು. ನೋಡು, ನಿನ್ನ ಪ್ರಾಣದ ಮೇಲೆ ಆಸೆ ಇದ್ರೆ ಸುಮ್ಮನೆ ಇಲ್ಲಿಂದ ಕಾಲು ಕೀಳು, ಇಲ್ಲವಾದರೆ ನಿನ್ನ ಹಣೆ ಬರ ಇಲ್ಲೇ ಇದ್ದು ಸಾವು. ಇಂದು ನಾನು ಯಾರಂತ ತಿಳಿದೆ? ನಾನು ಕಣೆ ವಿಕ್ಕಿ. ಓ ವಿಕ್ಕಿ ಡಿಯರ್, ಇದೇನಿದು ನಿಮ್ಮ ಅವತಾರ? ಇದೇನು ಡಕಾಯಿತರ ವೇಷ? ಇದೆಲ್ಲ ನಿನಗೋಸ್ಕರ. ಇಂದು ಆ ಸೂರ್ಯಸಿಂಹನೆಂಬ ಖಡ್ಗಮುಖದ ಜೊತೆ ಸರಸವಾಡುತ್ತಿರುವ ನಿನ್ನ ಧೈರ್ಯ, ಜಾಣ್ಮೆ, ಬುದ್ಧಿ, ಶಕ್ತಿಗಳ ಬಗ್ಗೆ ಕುಲಂಕುಷವಾಗಿ ತಿಳಿದುಕೊಳ್ಳಲು ನಾನು ನಿರ್ಮಿಸಿದ ಪರೀಕ್ಷೆ. ಹಾಗಾದರೆ ಈ ನಿಮ್ಮ ಪರೀಕ್ಷೆಯಲ್ಲಿ ನಾನು ಅಭಿನಯಿಸಿದ ಪಾತ್ರ ಹೇಗಿತ್ತು? ಪರೀಕ್ಷಿಸಿದ ಪರೀಕ್ಷಕನ ಮನಸ್ಸು ಒಪ್ಪುವಂತಿತ್ತು. ಈ ನನ್ನ ಕಾರ್ಯಾಚರಣೆಯಲ್ಲಿ ಅಡ್ಡ ಬರುವವನು ಯಾವೇ ಆಗಿರಲಿ ಧೈರ್ಯವಾಗಿ ಸಮ್ಮರಿಸು. ನಾನಿದ್ದೇನೆ, ನೀನು ಯಾವುದಕ್ಕೂ ದುರ್ಕೆಡಬೇಡ. ನೋಡಿ ಡಿಯರ್, ನೀವು ಕೊಟ್ಟಿರುವ ಬ್ರಹ್ಮಾಸ್ತ್ರ ನನ್ನ ಜೊತೆ ಇರುವ ತನಕ ನನಗೆ ಯಾವುದರ ಭಯವೂ ಇಲ್ಲ. ಅಂದಾಗ ತೆಗೆದುಕೊಳ್ಳಿ ಈ ನಿಮ್ಮ ಪ್ರೇಯಸಿಯ ಅಲ್ಪ ಕಾಣಿಕೆ. ಏನಿದು ಅಲ್ಲವೇ ಹುಚ್ಚಿ? ಇದು ಅಲ್ಲವಲ್ಲ, ನಮ್ಮನ್ನು ಉದ್ಧರಿಸಲು ಬಂದ ಮಹಾಕಲ್ಪ. ಎಷ್ಟಿದೆ ಬಕ್ಷಿಸು? ಎಷ್ಟಿದೆ ಅಂತ ಹೇಳೋದಕ್ಕೆ ಅದೇನು ಬಡ್ಡಿಗೆ ಬಿಟ್ಟ ಹಣನ ಅಥವಾ ಅಧಿಕಾರಿಗಳಿಗೆ ಕೊಡುವ ಲಂಚದ ಹಣನ? ಅದು ನನ್ನ ಪ್ರೇಮ ಕಾಣಿಕೆ. ಎಷ್ಟಿದೆ ಅಂತ ನೀವೇ ಎಣಿಸಿ ನೋಡಿ. ಸಾಲದಿದ್ದರೆ ಕೇಳಿ, ಮತ್ತಷ್ಟು ಮತ್ತಷ್ಟು ಅಲ್ಲ ಚಿನ್ನ, ನೀ ಕೊಟ್ಟ ಹಣದ 100 ಪಟ್ಟು ಹಣದ ಅವಶ್ಯಕತೆ ಇದೆ. ನನ್ನ ಮೇಲೆ ಅತಿಯಾದ ಪ್ರೀತಿ ನಿನಗಿದ್ದರೆ ಕೇವಲ ಕೆಲವೇ ದಿನಗಳಲ್ಲಿ ಈ ಅಪಾರವಾದ ಹಣವನ್ನು ಆ ಸೂರ್ಯಸಿಂಹನ ಖಜಾನೆಯಿಂದ ಬಳಿದು ತಂದು ಈ ನನ್ನ ಖಜಾನೆಯನ್ನು ತುಂಬಿಸು. ಆಗ ನೀನಾಗುವೆ ನನ್ನ ಉಡುಪಿ. ಸರಿ ಡಿಯರ್, ನೀವು ಹೇಳಿದಂತೆ ನಾನು ಇವತ್ತಿನಿಂದಲೇ ನಿಷ್ಠೆ ವಹಿಸಿ ಕಾರ್ಯ ಮಾಡ್ತೇನೆ. ಆದ್ರೆ ಇಷ್ಟೊಂದು ಅಪಾರ ಹಣದ ಅವಶ್ಯಕತೆ ಏನಿದೆ ಅಂತ ತಿಳಿದುಕೊಳ್ಬೋದಾ? ತಿಳಿದುಕೊಳ್ಳಬಹುದು ನನ್ನ ಲವಿನ ಚೆಲುವೆ. ನನ್ನೂರಿನ ಪ್ರಕೃತಿಯ ಮಡಿಲಲ್ಲಿ ನಿನ್ನ ಪ್ರೇಮದ ಕುರುವಾಗಿ ಆ ಶಾಜಹಾನ್ ನಿರ್ಮಿಸಿರುವ ತಾಜ್ ಮಹಲ್ ಅನ್ನು ಮೀರಿಸುವಂತಹ ಹಿಂದೂ ಮಹಲ್ ಅನ್ನು ಕಟ್ಟಿಸಬೇಕೆಂದಿರುವೆ. ಅದಕ್ಕಾಗಿ ಸ್ವಲ್ಪ ಬಹಳ ಹಣದ ಅವಶ್ಯಕತೆ ಇದೆ. ಅದಕ್ಕೆ ಸ್ವಲ್ಪ ನೀನು ಕೈ ಜೋಡಿಸಿದರೆ ಸಾಕು. ಹಣದ ಬಗ್ಗೆ ನೀವು ಕಿಂಚಿತ್ತು ಸಹ ಯೋಚನೆ ಮಾಡಬೇಕು. ಒಟ್ನಲ್ಲಿ ನೀವು ಅಂದುಕೊಂಡಿರುವ ಕಾರ್ಯ ಸಾಧನೆ ಆಗಬೇಕು. ಈ ಪ್ರಪಂಚದ ಅದ್ಭುತಗಳಲ್ಲಿ ನಮ್ಮ ಪ್ರೇಮ ಮಹಲ್ ಕೂಡ ಒಂದಾಗಬೇಕು. ಅಷ್ಟೇ ನನ್ನ ಆಸೆ. ಏನೆಂದು ಹೀಗೆ ಬಂದು ಆಗಿ ಹೊರಟಿಯಲ್ಲ? ನಿಮ್ಮ ನವಪ್ರೇಮ ಜೀವನ ಹಾಗೂ ಅಲ್ಲಿನ ಪರಿಸರದ ಬಗ್ಗೆ ತಿಳಿಸಲಲ್ಲವಲ್ಲ? ಹೇಳಲು ತಾನೇ ಏನಿದೆ? ಕಾಲಿಗೊಬ್ಬ ಕೈಗೊಬ್ಬ ಆಳು, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಪ್ರಿಯಕರ. ಎಲ್ಲಾದರೂ ಹೊರಟರೆ ಕಾರು ಎಲ್ಲ ಇದೆ. ಆದರೂ ಸಹ ಏಕೆ ಸದಾ ನಾನು ನಿನ್ನ ಜೊತೆಲಿಲ್ಲ ಎಂಬ ಚಿಂತೆಯೇ? ಅದೊಂದೇ ಅಲ್ಲ ಡಿಯರ್, ಸುಖಕರವಾಗಿ ಸಾಗುತ್ತಿರುವ ನಮ್ಮ ಜೀವನದಲ್ಲಿ ನಿಮ್ಮ ತಮ್ಮ ಪ್ರೇಮ ಏನಾದರೂ ಮತ್ತೆ ತಿರುಗಿ ಬಂದರೆ? ಅವನಿಗೆ ಒಂದು ಗತಿ ಕಾಣಿಸುವ ಮಾರ್ಗ ಹುಡುಕಿದ್ದೇನೆ. ಅವನು ಅಮೆರಿಕದಿಂದ ಬರುವ ವೇಳೆಗೆ ಅವನ ಪ್ರೇಯಸಿ ಸಿಂಧು ಹಾಗೂ ಅವರಪ್ಪ ರಾಮಯ್ಯನ ಕಥೆ ಮುಗಿಸಿದರೆ ಸಾಕು. ಆ ಪ್ರೇಮ್ ರೆಕ್ಕೆ ಮುರಿದ ಅಕ್ಕಿಯಂತೆ ವಿಲವಿಲನ ಒತ್ತೋಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತಾರೆ. ನಂತರ ಈ ಪೃಥ್ವಿಯಲ್ಲಿ ನನ್ನ ವೈರಿಗಳಿಗೆ ಉಳಿಯುವುದೆಂದರೆ ಇಬ್ಬರು, ಒಬ್ಬ ಸೂರ್ಯ ಮತ್ತೊಬ್ಬ ಗಂಗು. ಅವರಿಗೂ ಸರಿಯಾದ ಸಮಯ ನೋಡಿ ಮೋಕ್ಷ ಮಾಡಿದರೆ ನನ್ನ ಲೈಫ್ ಡಿಕ್ಷನರಿ ವೈರಿಗಳ ಹೆಸರು ಇಲ್ಲದಂತಾಗುತ್ತದೆ. ಆಗ ಈ ಸಾಮ್ರಾಜ್ಯಕ್ಕೆ ಒಡತಿಯಾದ ನೀನು, ಶ್ರೀಮಂತನಾದ ನಾನು, ನಾವು ಕಟ್ಟಿಸುವ ಹಿಂದೂ ಮಹಲಿನಲ್ಲಿ ಆಯಾಗಿರೋಣ. ವಾವ್, ಎಕ್ಸಲೆಂಟ್ ಪ್ಲಾನ್ ಡಿಯರ್. ನೀನು ಆ ದ್ವಾಪರ ಯುಗದ ಶಕುನಿಯ ಪುನರ್ಜನ್ಮ ಅಂದರೆ ತಪ್ಪಾಗುತ್ತದೆ. ಅವನೊಬ್ಬ ಬ್ರಹ್ಮಚಾರಿ, ನಾನಿನ್ನ ಪ್ರೇಮಚಾರಿ. ನನ್ನ ಪೂಜೆ ಬಲಿದಿರುವ ನೀನು ನನ್ನ ಸೊತ್ತು.
ಈ ನಿನ್ನ ಕೆಂಪೇರಿದ ತುಟಿಗೆ ಈ ರಸಿಕನ ತುಟಿಗಳಿಂದ ಒತ್ತನೇ ಒಂದು ಸಿಹಿ ಮುತ್ತು.